ಮತದಾರರ ಪಟ್ಟಿ ಪರಿಷ್ಕರಣೆ. ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಪ್ರತಿ 183 ಕ್ಷೇತ್ರಗಳಲ್ಲಿ 90%ಗೂ ಅಧಿಕ ಮ್ಯಾಪಿಂಗ್ ಆಗಿದೆ. ಜುಲೈ 8ರ ತನಕ ಮ್ಯಾಪಿಂಗ್ ಪ್ರಕ್ರಿಯೆ ನಡೆಯಲಿದೆ. ಯಾರದು ಮ್ಯಾಪಿಂಗ್ ಆಗಿಲ್ಲವೋ ಅವರು ಬಿಎಲ್ಒಗಳು ಮನೆಗೆ ಬಂದಾಗ ಮಾಹಿತಿ ನೀಡಿ ಮ್ಯಾಪಿಂಗ್ ಮಾಡಿಸಬಹುದು. ಬೆಂಗಳೂರು ವ್ಯಾಪ್ತಿಯಲ್ಲಿ ಕಡಿಮೆ ಮ್ಯಾಪಿಂಗ್ ಆಗಿದೆ. ಸುಮಾರು 70ರಿಂದ 78% ವ್ಯಾಪ್ತಿಯಲ್ಲಿ ಮ್ಯಾಪಿಂಗ್ ಆಗಿದೆ ಎಂದು ಅನಸು ಕುಮಾರ್ ತಿಳಿಸಿದರು. ಮತದಾರರಿಗೆ ಎನೋಮರೇಷನ್ ಫಾರ್ಮ್ ಕೊಡಲಾಗುವುದು. ಇಂದಿನಿಂದ ಜುಲೈ 29ರವರೆಗೆ ಮನೆಗೆ ತೆರಳಿ ಬಿಎಲ್ಒಗಳು ಮತದಾರರಿಗೆ ಕೊಡಲಿದ್ದಾರೆ. ಎಲ್ಲ ಬಿಎಲ್ಒಗಳಿಗೆ ಫಾರ್ಮ್ ವಿತರಿಸಲಾಗಿದೆ. ಬೆಳಗ್ಗೆಯಿಂದ ಮನೆಗೆ ತೆರಳಿ ಬಿಎಲ್ಒಗಳು 2 ಪ್ರತಿ ಫಾರ್ಮ್ ಅನ್ನು ಮತದಾರರಿಗೆ ವಿತರಿಸಿದ್ದಾರೆ. 59,050 ಬಿಎಲ್ಒಗಳು ತಮ್ಮ ಮೊಬೈಲ್ನಲ್ಲಿಯೇ ಲಾಗಿನ್ ಆಗಿ ಪ್ರಕ್ರಿಯೆ ಆರಂಭಿಸಿದ್ದಾರೆ ಎಂದು ವಿನಿಮಯ ನೀಡಿದರು. ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಮತದಾರರ ಸೌಲಭ್ಯ ಕೇಂದ್ರ ಮಾಡಲು ಸೂಚನೆ ನೀಡಲಾಗಿದೆ. ಅದರ ಜೊತೆಗೆ ಬಿಎಲ್ಒಗಳು ಫೆಸಿಲಿಟೇಷನ್ ಕೇಂದ್ರವನ್ನು ಮಾಡಲಾಗಿದೆ. ಬಿಎಲ್ಒಗಳು ಮನೆಗೆ ತೆರಳಿ ಸಿಕ್ಕರೆ ಕೊಡಲಿದ್ದಾರೆ. ಸುಮಾರು 1.88 ಕೋಟಿ ಸಿಕ್ಕರೆಗಳನ್ನು ಈಗಾಗಲೇ ಮುದ್ರಿಸಲಾಗಿದೆ. ಎನೋಮರೇಷನ್ ಫಾರ್ಮ್ಗೆ ಮತದಾರನೇ ಸಹಿ ಅಥವಾ ಬೆರಳು ತುಂಡು ಹಾಕಬೇಕು. ಆ ಮತದಾರರು ಇಲ್ಲದಿದ್ದರೆ ಆತನ ಕುಟುಂಬದ ಯಾರಾದರೂ ವಯಸ್ಕರು ಅವರ ಪರವಾಗಿ ಸಹಿ ಹಾಕಬಹುದು ಎಂದು ತಿಳಿಸಿದರು. ಮತದಾರರು ಎನೋಮರೇಷನ್ ಫಾರ್ಮ್ ಭರ್ತಿ ಮಾಡಿ ಸಹಿ ಮಾಡಿದ ಮೇಲೆ ಅವರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರಲಿದೆ. ಫಾರ್ಮ್ ಅನ್ನು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಭರ್ತಿ ಮಾಡಬಹುದು. ಬೇರೆ ಭಾಷೆಯಲ್ಲಿ ಭರ್ತಿ ಮಾಡುವ ಹಾಗಿಲ್ಲ. ಕರಡು ಮತದಾರರ ಪಟ್ಟಿ ಆಗಸ್ಟ್ 9ರಂದು ಪ್ರಕಟಿಸಲಾಗುವುದು. ಬಳಿಕ ಮಾಹಿತಿಯಲ್ಲಿ ವ್ಯತ್ಯಯವಿದ್ದರೆ ಅಂತವರಿಗೆ ನೋಟಿಸ್ ನೀಡಲಾಗುವುದು. ನೋಟಿಸ್ ಬಂದ ಬಳಿಕ ದಾಖಲೆಗಳನ್ನು ಕೊಡಬೇಕು. ಆಗಸ್ಟ್ 9ರ ಬಳಿಕ ಆಗದಿದ್ದರೆ ಮಾತ್ರ ದಾಖಲೆಗಳನ್ನು ಕೇಳಲಾಗುವುದು. ಅಲ್ಲಿಯವರೆಗೆ ಮತದಾರರಿಂದ ಯಾವುದೇ ದಾಖಲೆಗಳನ್ನು ಪಡೆಯಲಾಗುವುದಿಲ್ಲ. ಯಾರು ಬಿಎಲ್ಒಗಳಿಗೆ ದಾಖಲೆಗಳನ್ನು ಕೊಡಬೇಡಿ. ನೋಟಿಸ್ ಅಂದರೆ ಅದು ಕೇವಲ ಹೆಚ್ಚುವರಿ ಮಾಹಿತಿ ಪಡೆಯಲು ಮಾತ್ರ ಎಂದು ಇದೇ ವೇಳೆ ತಿಳಿಸಿದರು. ಇದು ಪಾರದರ್ಶಕ ಪ್ರಕ್ರಿಯೆಯಾಗಿದೆ. ಕಾನೂನು ಪ್ರಕಾರ ಎಲ್ಲವನ್ನ ಮಾಡಲಾಗಿದೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ದಿನನಿತ್ಯ ಎಸ್ಆರ್ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಲಾಗುವುದು. ರಾಜ್ಯದಲ್ಲಿ ಪ್ರತಿ ಬಿಎಲ್ಒಗೆ ಸರಾಸರಿ 949 ಮತದಾರರು ಇರಲಿದ್ದಾರೆ. ಗಣತಿಯ ಸಮಯದಲ್ಲಿ ಯಾವುದೇ ಮನೆಗೆ ಬೀಗ ಹಾಕಿರುವುದು ಅಥವಾ ಮುಚ್ಚಿದ್ದರೆ ಬಿಎಲ್ಒಗಳು ಆ ಮನೆಯಲ್ಲಿ ಗಣತಿ ನಮೂನೆಯನ್ನ ಸಿಕ್ಕಿ ಹೋಗಬೇಕು ಮತ್ತು ಭರ್ತಿ ಮಾಡಿದ ನಮೂನೆಗಳನ್ನು ಸಂಗ್ರಹಿಸಲು ಕನಿಷ್ಠ 3 ಬಾರಿ ಆ ಮನೆಗೆ ಭೇಟಿ ನೀಡಬೇಕು. ಅಸ್ತಿತ್ವದಲ್ಲಿರುವ ಮತದಾರರಿಗೆ ಮೊದಲೇ ಭರ್ತಿ ಮಾಡಿದ ಗಣತಿ ತೋರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಬಿಎಲ್ಒ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಗಾರಲದಿನ್ನಿ ವೀರನಗೌಡ, NKS TV4. ರಾಯಚೂರು ನಗರ ಕ್ಷೇತ್ರದಲ್ಲಿ ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರಿಂದ SIR ಪ್ರಕ್ರಿಯೆ ನಮ್ಮ ಮನೆಯಿಂದ ಶುರುವಾಗಿದೆ. ಸಮಸ್ತ ರಾಯಚೂರು ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು, SIR ಪ್ರಕ್ರಿಯೆಯಲ್ಲಿ ಯಾವುದೇ ಓಟು ಡೆಲೀಟ್ ಆಗೋದಾಗಲಿ ಕಟ್ ಮಾಡೋದಾಗಲಿ ಯಾವುದೂ ಇರೋಂಗಿಲ್ಲ. ಯಾರ ಓಟು ಇರ್ತದ ಅವ್ರು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಿ ಕೊಡುವಂಥದ್ದು SIR ಪ್ರಕ್ರಿಯೆ. ಇದೇನು ಮೊಟ್ಟ ಮೊದಲನೇ SIR ಪ್ರಕ್ರಿಯೆ. ಅನೇಕ ಸಾರಿ ಅನೇಕ ಸರ್ಕಾರಗಳು ಇದನ್ನು ಮಾಡಿದೆ. ಅದೇ ರೀತಿ ಭಾಳ ವರ್ಷಗಳ ನಂತರ 2002 ತದನಂತರ ಯಾವಾಗೂ ಆಗಿರಲಿಲ್ಲ, ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಸ್ತ ನಾಗರಿಕರು SIR ಪ್ರಕ್ರಿಯೆಯಲ್ಲಿ ತಾವು ಭಾಗಿಯಾಗಬೇಕು. ತಮ್ಮ ಏನು ಕುಟುಂಬದ ಸದಸ್ಯರನ್ನು ಭಾಗಿಯಾಗುವಂತೆ ಮಾಡಬೇಕು. ಏನಾದರೂ ತಮಗೆ ವ್ಯತ್ಯಾಸ ಕಂಡು ಬಂದಲ್ಲಿ, ಏನಾದರೂ ತಮಗೆ ಅನುಮಾನ ಬಂದಲ್ಲಿ BLOಗಳಿಗಾಗಲಿ, ನಮಗಾಗಲಿ, ನಮ್ಮ ಪಕ್ಷದ ಅಭ್ಯರ್ಥಿಗಳಿಗಾಗಲಿ ಯಾರಿಗಾದರೂ ತಾವು ತಿಳಿಸಿದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತೇಳಿ ಬಯಸ್ತೇನೆ. ನಮಸ್ಕಾರ. ಇವತ್ತಿನಿಂದ ಭಾರತ ಚುನಾವಣಾ ಆಯೋಗದ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ತಾಲೂಕಿನ 53 ಮತ್ತು 54 ನಗರ ಮತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ, ಅಧಿಕೃತವಾಗಿ ಪ್ರಾರಂಭವಾಗಿದೆ. ಇವತ್ತಿನ ದಿನದಿಂದ ನಮ್ಮ BLO ಪ್ರತಿ ಮನೆಗೆ ತಡೆದು ಮತದಾರರಿಗೆ ಎನ್ಯುಮರೇಷನ್ ಫಾರಮ್ ನೀಡುವುದರ ಮೂಲಕ ಅವರಿಂದ ಮಾಹಿತಿಯನ್ನು ಪಡೆದು ಆ ಎನ್ಯುಮರೇಷನ್ ಫಾರಮನ್ನು ಡಿಜಿಟಲ್ ಮಾಡೋದ್ರ ಮೂಲಕ ಆ ಮತದಾರ ಪಟ್ಟಿಯಲ್ಲಿ ಅವರ ಹೆಸರನ್ನು ಇರುವಂತೆ ಕ್ರಮ ಕೈಗೊಳ್ತಾರೆ. ತದನಂತರ ಎಲ್ಲ ಮತದಾರರು ದಯವಿಟ್ಟು ನಮ್ಮ BLO ಅವರಿಗೂ ಮತ್ತು BLO ಸೂಪರ್ವೈಸರಿಗೂ ಸಹಕಾರ ನೀಡಬೇಕು. ಅಗತ್ಯ ಮಾಹಿತಿಯನ್ನು ಕೊಡಬೇಕು. ತಾವು ಇತ್ತೀಚಿನ ಭಾವಚಿತ್ರಗಳನ್ನು ತೆಕ್ಕೊಂಡು ಇಟ್ಕೋಬೇಕು. ಆ ಭಾವಚಿತ್ರಗಳನ್ನು ನಾವು ಡಿಜಿಟಲ್ ಮಾಡೋದರಿಂದ ತಮ್ಮ ಹೊಸ ಮತದಾರ ಚೀಟಿಯಲ್ಲಿ ಹೊಸ ಭಾವಚಿತ್ರ ಬರ್ತದೆ. ಹಾಗಾಗಿ ನಮ್ಮ SIR ಪ್ರಕ್ರಿಯೆ ಅತ್ಯಂತ ಎಚ್ಚರಿಕೆಯಿಂದ ಜಾಗೃತಿಯಿಂದ ಮಾಡ್ತೀವಿ ನಾವು. ಇದು ಒಂದು ಪ್ರಜಾಪ್ರಭುತ್ವದ ಬುನಾದಿ. ಅಂದರೆ ಯಾವುದೇ ದೋಷಪೂರಿತ ಮತದಾರ ಪಟ್ಟಿ ಇರಬಾರ್ದು. ಅದಕ್ಕೆ ಇವತ್ತು ಶುದ್ಧ ಮತದಾರ ಪಟ್ಟಿಯನ್ನು ತಯಾರಿಸಲಿಕ್ಕೆ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೆವು. ಇದರ ಉದ್ದೇಶ ಎಷ್ಟೇ, ಎಲಿಜಿಬಲ್ ಇರುವಂಥ ವೋಟರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಹೊರಗಿರಬಾರ್ದು. ಯಾರು ಇನ್ಎಲಿಜಿಬಲ್ ಇರ್ತಾರೋ, ಡೆತ್ ಇರ್ತಾರೋ ಅವರು ಮತದಾರ ಪಟ್ಟಿಯಲ್ಲಿ ಇರಬಾರ್ದು ಸರ್. ಈ ಒಂದು ಉದ್ದೇಶದಿಂದ ಒಟ್ಟಾರೆಯಾಗಿ ಮತದಾರ ಪಟ್ಟಿಯನ್ನು ಶುದ್ಧೀಕರಿಸುವಂಥ ಕಾರ್ಯಕ್ಕೆ ನಮ್ಮ ಚುನಾವಣಾ ಆಯೋಗ
ಸಿದ್ಧಪಡಿಸಿದೆ. ಅದಕ್ಕೆ ಇವತ್ತು ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ BLO ಸಿಬ್ಬಂದಿಗಳು ಮನೆ ತಿಳಿಯೋದ್ರ ಮೂಲಕ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೆ ನಾವು ಕಂಕಣಬದ್ಧರಾಗಿದ್ದು, ದಯವಿಟ್ಟು ಮತದಾರರು ಮತ್ತು ಎಲ್ಲ ಹಿರಿಯರು ಎಲ್ಲರೂ ನಮಗೆ ಸಹಕಾರ ನೀಡಬೇಕಂತ ಈ ಮೂಲಕ ಕೋರ್ತೀನಿ. ಧನ್ಯವಾದ.